ರಾಮೇಶ್ವರಂ ಕೆಫೆ ಬಗ್ಗೆ ಒಂದಿಷ್ಟು ರೂಮರ್ಸ್ ಇದೆ ಆನ್ಲೈನ್, ಆಯಿತಾ? ಯಾವುದು ನಿಜ ಯಾವುದು ಸುಳ್ಳು, ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ನೀವು ಹೇಳಬೇಕೀಗ. ಮುಂಚೆ ರಾಮೇಶ್ವರಂ ಕೆಫೆಯಲ್ಲಿ ಪ್ಯಾಕೆಟಿಂದ ತುಪ್ಪ ಹಾಕ್ತಾಯಿದ್ರು, ಈಗ ನೀರು ಥರ ತುಪ್ಪಕ್ಕೂ ಪೈಪ್ಲೈನ್ ಇದೆ ರಾಮೇಶ್ವರಂ ಕೆಫೆಯಲ್ಲಿ. ಅದು ತವನ ಸೀಸನಿಂಗ್ ಮಾಡಲಿಕ್ಕೆ ಪ್ರತಿ ಸರಿ ದೋಸೆ ಹಾಕಿದ್ಮೇಲೆ ದೋಸೆ ಹೆಂಚು ಬಿಸಿಯಾಗಿರುತ್ತೆ, ಅದನ್ನು ನೆಕ್ಸ್ಟ್ ಟ್ರಿಪ್ಗೆ ರೆಡಿ ಮಾಡ್ಕೊಳೋದಕ್ಕೆ ಅವ್ರು ನೀಟಾಗಿ ತೊಳ್ಕೊಂಡು ಶುದ್ಧ ಮಾಡಿಕೊಂಡು ಗ್ರೀಸ್ ಎಲ್ಲ ತೆಗೆದು ಅದನ್ನ ಶುದ್ಧ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇದು ಪೈಪ್ಲೈನ್, ತುಪ್ಪದ ಪೈಪ್ಲೈನ್ ಅಲ್ಲ. ಓಕೆ ಸರ್, ಸೂಪರ್. ರಾಮೇಶ್ವರಂ ಕೆಫೆ ಈಗ ದುಬೈಯಲ್ಲಿ ಓಪನ್ ಆಗ್ತಾ ಇದೆ. ಎಸ್ ವೆರಿ ಟ್ರೂ. ಜಾನ್ ಫೆಬ್ಗೆ ರೆಡಿ ಆಗ್ಬಿಡುತ್ತೆ ಅದು. ದಟ್ಸ್ ಅ ಗುಡ್ ಸೀಸನ್ ಟು ಸ್ಟಾರ್ಟ್ ಇನ್ ದುಬೈ ಆಲ್ಸೋ. ನಮ್ಮ ಸಂಸ್ಕೃತಿ, ನಮ್ಮ ತಿಂಡಿ ಏನಿದೆಯೋ ನೀವು ವಿಲ್ ಫೈಂಡ್ ಇಟ್ ಇನ್ ದುಬೈ ಆಲ್ಸೋ. ಓಹ್ ಸೂಪರ್. ಮುಂದಿಂದು ಟೇಲರ್ ಸ್ವಿಫ್ಟ್ ಅವ್ರ ಮದುವೆಗೂ ರಾಮೇಶ್ವರಂ ಕೆಫೆನ ಇನ್ವೈಟ್ ಮಾಡಿದ್ದಾರೆ ಕೇಟ್ರಿಂಗಿಗೆ. ಓಕೆ ಎಸ್ ಅದಲ್ಲದೆ ಮೊನ್ನೆ ನಾವು ನಮ್ಮ ಇವರು ನಮ್ಮ ಲೈಕ್ ಇವನ್ ಬೋನಿ ಕಪೂರ್ ಮಗಳದು ಎಂಗೇಜ್ಮೆಂಟ್ ಇತ್ತು, ಸೌತ್ ಇಂಡಿಯನ್ ಫುಡ್ ಇಸ್ ಅ ಸೆಲೆಬ್ರೇಷನ್. ವೇರ್ ದೇರ್ ಇಸ್ ಅನ್ ಸೆಲೆಬ್ರೇಷನ್, ನಮ್ಮ ಸೌತ್ ಇಂಡಿಯನ್ ಫುಡ್ ಅಲ್ಲಿ ಇದ್ದೇ ಇರುತ್ತೆ. ನಾವು ರೀಸೆಂಟ್ಲಿ ಮಿಲಾನ್ ಅಲ್ಲಿ ಮಾಡಿದ್ರಿ ಇರೋ ಲೈಕ್ ಅಲ್ಲೂ ಅಷ್ಟೇ ಲೈಕ್ ಇಟಲಿ ಯುರೋಪಿಯನ್ ಕಲ್ಚರ್ ಆಲ್ಸೋ ಮೆನಿ ಪೀಪಲ್ ನಮ್ಮ ಇಂಡಿಯನ್ಸ್ ಅಲ್ಲಿ ಯಾರು ಸೆಟ್ಲ್ ಆಗಿದ್ದಾರೆ ಅವರು ನಮ್ಮ ಫುಡ್ ಲೈಕ್ ಯಾರು ಮರ್ತಿಲ್ಲ. ಇಲ್ಲಿಂದ ತರಿಸಿದ ಅವರೇ ಮಾಡಿಸ್ಕೊಂಡು ಸರ್ ನಂಗೆ ಅದೇ ತೊಗೊಂಬನ್ನಿ, ಅಲ್ಲಿಂದನೇ ತೊಗೊಂಬನ್ನಿ, ತೆಂಗಿನಕಾಯಿ ಸಮೇತ, ಮೆಣಸಿನ್ಕಾಯಿ ಸಮೇತ, ಲೈಕ್ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನಾವು ಇಲ್ಲಿಂದನೇ ತೊಗೊಂಡೋದ್ರಿ ನಾವು. ಸೊ ಡೌಟ್ ಇಲ್ಲ, ಟೇಲರ್ ಸ್ವಿಫ್ಟ್ ಅವ್ರು ಕರೆದ್ರು ಕರಿಬೋದು. ಇನ್ನು ಮುಂದೆ ಹುಬ್ಬಳ್ಳಿ ಧಾರವಾಡ ಕಡೆ ಜನ ರಾಮೇಶ್ವರಂ ಖಾನಾವಳಿ ಓಪನ್ ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸುಮಾರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾವು. ಜೋಳದ ರೊಟ್ಟಿನೂ ತರಬೇಕು ಅಂತ ನೋಡ್ತಾ ಇರಿ. ಇದನ್ನಾಗೆ ನಾವು ನಿಮಗೇನು ಕಮ್ಮಿ ಏನಿಲ್ಲ ಖಾನಾವಳಿಗಿಂತನೂ, ನಾನು ಅದನ್ನು ತರಬೇಕು, ಅಡಾಪ್ಟ್ ಮಾಡಬೇಕು ಅಂತ ನೋಡ್ತಾ ಇರಿ. ಎಸ್ಪೆಷಲಿ ಈಗ ನಾವು ನಮ್ಮ ಹೆಣ್ಗಾಯಿ ಕೊಡ್ತಾ ಇರಿ ಅಕ್ಕಿ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆ ಎಷ್ಟು ಚಂದ ನಾವು ಹೆಣ್ಗಾಯಿ ಪಲ್ಯ ಅಂತ ಬದನೆಕಾಯಿ ಪಲ್ಯ ಅಂತ ಕೊಡ್ತಿರಲ್ಲ ನೀವು. ರಿಯಲಿ ಇಟ್ಸ್ ಅಮೇಝಿಂಗ್. ಕೊನೆಯ ರೂಮರು, ಬಿಕಾಸ್ ರಾಮೇಶ್ವರಂ ಕೆಫೆ ತುಂಬ ಹೆಸರುವಾಸಿಯಾಗಿದೆ ಬೆಂಗಳೂರಿನಲ್ಲಿ, ಯಶ್ ಅವರು ಟಾಕ್ಸಿಕ್ ಸಿನಿಮಾ ಟೀಸರ್ ಅಲ್ಲೇ ರಿಲೀಸ್ ಮಾಡ್ತಾರಂತೆ. ಐ ವಿಶ್ ಅಂದರೆ ಆಲ್ರೆಡಿ ಭಟ್ರು ಮನದ ಕಡಲು ಟೀಮ್ ಜೊತೆಗೆ ಬಂದಿದ್ರು ಅಲ್ಲಿ ಪ್ರಮೋಷನ್. ಮೇ ಬಿ ಅದಾದ್ಮೇಲೆ ಬಂದಿರ್ಬೋದು ಈ ರೂಮರು. ಯಶ್ ಅವರು ಟಾಕ್ಸಿಕ್ ಸಿನಿಮಾ ಟೀಸರ್ ಅಲ್ಲೇ ರಿಲೀಸ್ ಮಾಡಿ ಪ್ಲಾನಿಂಗ್ ಇದೆ, ನೋಡೋಣ. ಆಯ್ತು ಅಂದರೆ ಸಂತೋಷನೇ. ಸೂಪರ್ ಸರ್.